ಹೀಗೆ ಸುಮ್ಮನೆ ಬಂದೆರಡು ತಿಂಗಳಾಯಿತು. ಮೂಲ ಕೆಲಸ ಎಲ್ಲ ಮುಗಿಯಿತು. ಡಾಕ್ಟರ್ ಸರ್ಜಾಪುರ್ ಹೇಳ್ತಾರೆ, ಬೇರೆ ಬೇರೆ ಸಂಶೋಧನಾ ಕ್ಷೇತ್ರಗಳಿಗೂ ಹೋಗಿ ಮಾಹಿತಿ ಸಂಗ್ರಹಿಸಿ ಅಂತ. ಆದ್ದರಿಂದ ವಿಜಯಪುರ, ಧಾರವಾಡ, ರಾಯಚೂರು, ಶಿರಗುಪ್ಪ ಸಂಶೋಧನಾ ಕೇಂದ್ರಗಳಿಗೆ ಹೋಗೋಣ ಅಂತ ಪ್ರೋಗ್ರಾಮ್ ಆಗ್ತಾ ಇದ್ದೀನಿ. ನಂತರ ಪಶ್ಚಿಮ ಘಟ್ಟ ಪ್ರದೇಶ, ಕರಾವಳಿ, ಹೀಗೆ ಮಳೆಗಾಲಕ್ಕೆ ಮುಂಚೆ ವೆಸ್ಟ್ಗೆ ಹೋಗಿ ಬನ್ನಿ ಅಂದಿದ್ದಾರೆ ಹೆಡ್. ಆದರೆ ನನಗೆ ಮಳೆ ನೋಡಲು ಇಷ್ಟ. ಅದಕ್ಕೆ ಮುಂಚೆ ಉತ್ತರದ ಕ್ಷೇತ್ರಗಳಿಗೆ ಹೋಗಿ ನಂತರ ಮಳೆಯ ವೇಳೆಗೆ ಪಶ್ಚಿಮಕ್ಕೆ ಹೋಗ್ತೀನಿ. ಹೋಗುವ ಮುಂಚೆ ಒಮ್ಮೆ ನಿಮ್ಮ ಒಟ್ಟಿಗೆ ಊಟ ಮಾಡೋಣ ಅಂತ. ಎಲ್ಲರನ್ನೂ ಕರಿತೀರಾ? ಇಲ್ಲ, ನಾನು ನೀವು ಇಬ್ಬರೇ. ಹಾಗೆ ಬೇಡ ಅನ್ನಿಸಿದ್ರೆ ನೀವು ಕರೆಯಿರಿ ಅಂದವರನ್ನೆಲ್ಲ ಕರಿತೀನಿ. ಆಗಬಹುದಾ? ಬರ್ತೀರಾ? ಒಪ್ಪಿಗೆನಾ? ಯಾವತ್ತು ಹೋಗೋದಂತೂ? ಭಾನುವಾರ, ಈ ವಾರದ ಕೊನೆಯ ದಿನ. ನಾನು ಯಾವುದಕ್ಕೂ ನಾಳೆ ಹೇಳಿದರೆ ಆಗದೆ, ಭಾನುವಾರ ಬೇಡ, ರಜದ ದಿನ, ಕೆಲಸದ ದಿನವೇ ಹೋಗೋಣ. ಶನಿವಾರ ಮಧ್ಯಾಹ್ನವಾದರೆ ಸಾಧ್ಯವಾಗಬಹುದು. ಹೇಗೂ ಆ ದಿನ ಅರ್ಧ ಕೆಲಸದ ದಿನ. ನಾನೀಗ ಹೊರಡಲೇ? ನಾಳೆ ಹೇಳ್ತೀರಾ ಯಾರ್ಯಾರನ್ನ ಇನ್ವೈಟ್ ಮಾಡಬೇಕು ಅಂತ ಎಂದು ಅವಳ ಕಣ್ಣುಗಳೊಳಕ್ಕೆ ನೋಡಿದ. ಆ ದೃಷ್ಟಿ ಎದುರಿಸಲಾರದೆ ಲಘುವಾಗಿ ನಡುಗಿ ತಲೆ ಬಾಗಿಸಿದಳು. ಬೇರೆ ಯಾರನ್ನೂ ಕರೆಯೋದು ಬೇಡ ಎಂದು ಸರಿ ನಾಚಿ ಸರಸರ ಓಡಿದಂತೆ ಹೊರನಡೆದಳು. ನಂತರದ ದಿನಗಳಲ್ಲಿ ಅವನು ಎಂದೂ ಸಿಗರೇಟು ಹಚ್ಚಿದುದನ್ನೇ ಅವಳು ನೋಡಲಿಲ್ಲ. ಅವನ ಟೇಬಲ್ಲಿನ ಮೇಲಿದ್ದ ಬೂದಿದಾನಿ ಸಹ ಅಲ್ಲಿಂದ ಮಾಯವಾಗಿತ್ತು. ನನ್ನ ನುಡಿಗೆ ಅಷ್ಟೊಂದು ಬೆಲೆ ಕೊಟ್ಟನೆ ಎಂದು ಹೆಮ್ಮೆ ಪಟ್ಟಳು. ಅವನ ಕೋಣೆಯಿಂದ ಹೊರಬರುತ್ತಿದ್ದ ಕಾಳಿಂದಿಯನ್ನು ಕುಬೇರ್ ನೋಡಿದರು. ಇಬ್ಬರು ಎರಡೂ ಕಡೆಗಳಿಂದ ತಮ್ಮ ಕೋಣೆಯೊಳಕ್ಕೆ ಒಟ್ಟಿಗೆ ಪ್ರವೇಶಿಸಿದರು. ರಿಚರ್ಡ್ಸನ್ ಕೋಣೆಗೆ ಹೋಗಿದ್ದೀರಾ ಎಂದರು ಕುಬೇರ್. ಹೌದು, ಅವರಿಗೆ ಕೆಲವೊಂದು ಚಾರ್ಟ್ಸ್ ಮಾಡಿಕೊಡಿರೆಂದು ಡಾಕ್ಟರ್ ಸರ್ಜಾಪುರ್ ಹೇಳಿದ್ದರು. ಅದನ್ನು ತಲುಪಿಸಲು ಹೋಗಿದ್ದೆ. ನಾನೇನು ನಿಮ್ಮನ್ನ ವಿವರಣೆ ಕೇಳಲಿಲ್ಲವಲ್ಲ ಎಂದು ನಕ್ಕು ತಮ್ಮ ಪಾರ್ಶ್ವದ ಭಾಗಕ್ಕೆ ತೆರಳಿದರು. ಅವರ ರೀತಿಯೇ ಅವಳಿಗೆ ಅರ್ಥವಾಗುತ್ತಿಲ್ಲ. ಒಮ್ಮೊಮ್ಮೆ ನಗುತ್ತಾ ಮಾತನಾಡಿಸುತ್ತಾರೆ, ಕೆಲವೊಮ್ಮೆ ಸಿಡುಕುತ್ತಾರೆ, ಮತ್ತೊಮ್ಮೆ ವ್ಯಂಗ್ಯವಾಗಿ ಚುಚ್ಚುತ್ತಾರೆ. ಸಂಗೀತ ಕಚೇರಿಯ ಮಾರನೆಯ ದಿನ ಕಡೆಗೂ ನಿಮಗೆ ನಿನ್ನೆ ಬಸ್ ಸಿಕ್ಕಿತು ಅನ್ನಿಸುತ್ತೆ ಎಂದು ಅವರು ನುಡಿದದ್ದು ವ್ಯಂಗ್ಯವೇ. ತನಗೆ ಫೋನು ಇರಲಿಲ್ಲವಾಗಿ ಅವರ ಟೇಬಲ್ಲಿನ ಫೋನಿಗೆ ಹೋಗಬೇಕು. ಅಂದು ಸೀತಾರಾಮು ಲೇಟಾಗಿದ್ದಕ್ಕೆ ಮನೆಯಲ್ಲಿ ಏನೂ ತೊಂದರೆ ಆಗಲಿಲ್ಲ ತಾನೆ ಎಂದು ವಿಚಾರಿಸಿದ್ದ ಫೋನಿನಲ್ಲಿ. ಅಷ್ಟಕ್ಕೆ ನಿಲ್ಲಿಸಿದಿದ್ರೆ ಚೆನ್ನಾಗಿತ್ತು. ಮನೆವರೆಗೂ ಬಿಟ್ರ ರುಚಿ, ಅಥವಾ ನೀವೇ ಮಧ್ಯದಲ್ಲಿ ಗಲಾಟೆ ಮಾಡಿ ಎಳೆದು ಬಿಟ್ರಾ ಎಂದು ಕೀಟಲೆಯಾಗಿ ಕೇಳಿದ್ದ. ಕುಬೇರರ ಎದುರಿಗೆ ಯಾವ ವಿವರ ಹೇಳಿಯಾಳು? ಎಲ್ಲ ಸರಿಯಾಯಿತು ಸೀತಾರಾಮು, ಏನೂ ತೊಂದರೆ ಆಗಲಿಲ್ಲ, ಮತ್ತೆ ಸಿಕ್ಕಾಗ ಮಾತಾಡೋಣ ಎಂದು ಫೋನ್ ಕುಕ್ಕಿದಳು. ಆಗ ಬಂದಿತ್ತು ಕುಬೇರರ ಆ ವ್ಯಂಗ್ಯ ನುಡಿ. ಕಡೆಗೂ ಸಿಕ್ಕಿತು ಅನ್ನಿ ಬಸ್ಸು. ಎಂದು ತಲೆ ಆಡಿಸಿ ಬಂದು ಬಿಟ್ಟಿದ್ದಳು. ಈಗ ನಗುನಗುತ್ತಾ ಮಾತನಾಡಿದ್ದರು. ಆತನಿಗೆ ಒಂದು ವೇಳೆ ಅನುಮಾನ ಬಂದಿರಬಹುದೇ, ತಾನು ರುಚಿಗೆ ಕ್ಲೋಸ್ ಆಗುತ್ತಿದ್ದೇನೆಂದು. ಅವನ ಕೋಣೆಯಲ್ಲಿ ಇವಳಿಗೇನು ಕೆಲಸ ಎಂದು ಆತ ಪ್ರಶ್ನಿಸಿರಬಹುದು ಎಂದು ವಿವರಣೆ ನೀಡಿದ್ದಳು. ನಿಜವನ್ನೇ ನುಡಿದಿದ್ದಳು. ಆದರೂ ನಂಬದಂತೆ ನಗುತ್ತಾ ಹೋಗಿದ್ದರು ಕುಬೇರ್. ಇಂದು ಮನಸ್ಸು ಖುಷಿಯಾಗಿರುವಾಗ ಈತನದೇನು ಉಸಾಬರಿ. ನಾಳೆ ರುಚಿಯೊಂದಿಗೆ ಊಟಕ್ಕೆ ಹೋಗಿ ಬಂದೆನೆಂದು ತಿಳಿದರೆ ಆತನ ಮನಸ್ಸು ಹೇಗೆ ಪ್ರತಿಕ್ರಿಯಿಸಬಹುದು? ಈತನೇ ತನಗೆ ಡೇಂಜರಸ್ ಆಗಿ ಬಿಡಬಹುದೇ? ಈತನಿಗೆ ಮತ್ಸರವೇ? ವಾಚಾಳಿಗಳನ್ನಾದರೂ ನಂಬಬಹುದು, ಈ ಅಲ್ಪ ಭಾಷೆಗಳನ್ನು ಅಳೆಯಲಾಗದು. ಆದುದಾಗಲಿ ಕಾಳಿಂದಿ, ಇಂದಿನ ಸಂತೋಷ ಕಳೆದುಕೊಳ್ಳಬೇಡ ಎಂದು ತನಗೆ ತಾನೇ ಸಮಾಧಾನ ಹೇಳಿಕೊಂಡಳು. ಮುಂಚಿತವಾಗಿ ನಿರ್ಧರಿಸಿದಂತೆ ಶನಿವಾರ ಮಧ್ಯಾಹ್ನ ಯೂನಿವರ್ಸಿಟಿಯ ಬಸ್ಸುಗಳೆಲ್ಲ ತೆರಳಿದ ಮೇಲೆ ರಿಚರ್ಡ್ಸನ್ ಮತ್ತು ಕಾಳಿಂದಿ ಕಾರಿನಲ್ಲಿ ಹೊರಟರು. ಕಾರು ಆವರಣ ದಾಟುತ್ತಿದ್ದಂತೆಯೇ ಕಾಳಿಂದಿ ಕೇಳಿದಳು, ಎಲ್ಲಿಗೆ ಹೋಗುತ್ತಿದ್ದೇವೆ? ನೀನೆಲ್ಲಿಗೆ ಎಂದರೆ ಅಲ್ಲಿಗೆ. ನನಗೆ ಈ ಊರಿನಲ್ಲಿ ಹೆಚ್ಚು ಗೊತ್ತಿಲ್ಲ.
ನನ್ನ ಸಲುವಾಗಿ ನೀವೀಗ ಸಸ್ಯಾಹಾರಿಯಾಗಬೇಕಾಗುತ್ತದೆ. ನಾನು ಭಾರತಕ್ಕೆ ಹೋಗುವುದೆಂದು ನಿರ್ಧರಿಸಿದಾಗಲೇ ಭಾರತದಲ್ಲಿರುವವರಿಗೂ ಸಸ್ಯಾಹಾರಿಯಾಗಿರಬೇಕೆಂದು ತೀರ್ಮಾನಿಸಿದೆ. ಈಗ ಈ 2 ತಿಂಗಳಲ್ಲಿ ನನ್ನ ತೀರ್ಮಾನಕ್ಕೆ ಬದ್ಧನಾಗಿಯೇ ನಡೆದುಕೊಂಡಿದ್ದೇನೆ ಎಂದ ಹೆಮ್ಮೆಯಿಂದ. ಹಾಗಾದರೆ ಈಗ ಚಾಲುಕ್ಯಗೆ ಹೋಗೋಣ ಎಂದು ನಿರ್ಧಾರ ಹೇಳಿದಳು. ಕಾರು ಹೋಟೆಲ್ ಚಾಲುಕ್ಯದ ಆವರಣ ಹೊಕ್ಕು ನಿಂತಿತು. ಮೂಲೆಯ ಟೇಬಲ್ಗಾಗಿ ಕಾದು ಹೋಗಿ ಕುಳಿತರು. ವೇಟರ್ನು ಬಂದಾಗ 2 ಸೌತ್ ಇಂಡಿಯನ್ ಮೀಲ್ಸ್ ಎಂದು ರುಚಿ ಆರ್ಡರ್ ಕೊಟ್ಟಾಗ ವೇಟರಿಗೂ ಅಚ್ಚರಿಯಾಗಿ ಕಂಡಿತು. ಈ ಬಿಳಿಯನಿಗೂ ನಮ್ಮ ಊಟದ ರುಚಿ ಹತ್ತಿದೆ ಎಂದು ನಗುತ್ತಾ ಊಟ ತರಲು ಹೋದ. ರುಚಿ ಹೋಗಿ ಶುಭ್ರವಾಗಿ ಕೈ ತೊಳೆದು ಬಂದು ಕುಳಿತ. ಕೈಯಲ್ಲೇ ಊಟ ಮಾಡ್ತೀರಾ ಕೇಳಿದಳು ಕಾಳಿಂದಿ. ನೀವು ಮತ್ತೆ ಹೇಗೆ ಮಾಡ್ತೀರಿ ಕೈಯಲ್ಲಲ್ಲದೆ ಎಂದು ಮರುಪ್ರಶ್ನೆ ಹಾಕಿದ. ಊಟದ ಥಾಲಿ ಬರುತ್ತಿದ್ದಂತೆಯೇ ಅವನು ಶುದ್ಧ ದಕ್ಷಿಣದವನಂತೆ ಬೆರಳುಗಳನ್ನು ಬಾಯಲ್ಲಿಟ್ಟು ತಿನ್ನಲು ಪ್ರಾರಂಭಿಸಿದಾಗ ಅವನನ್ನೇ ನೋಡಿ ಮುಗುಳ್ನಕ್ಕಳು. ತಾನೂ ಹೋಗಿ ಕೈ ತೊಳೆದು ಬಂದು ಪ್ರಾರಂಭಿಸಿದಳು. ಅವಳಿಂದ ನಗುತ್ತಲೇ ಇದ್ದುದನ್ನು ಕಂಡು ನನ್ನನ್ನು ನೋಡಿ ನಗ್ತಿದ್ದೀರಾ? ಹೀಗೆ ತಿಂದರೇನೇ ಈ ಊಟದ ರುಚಿ ಅಂತ ಬ್ರದರ್ ಮಹದೇವ ಹೇಳಿದ್ದಾನೆ. ನನಗೂ ನಿಜ ಅನಿಸುತ್ತದೆ. ನಾನು ಮನೆಯಲ್ಲೂ ಮಹಾದೇವ ಬಡಿಸುವ ಊಟವನ್ನು ಹೀಗೆಯೇ ತಿನ್ನುವುದು ಎಂದು ಖುಷಿಯಿಂದ ಸವಿದು ತಿನ್ನುತ್ತಿದ್ದ. ಅವಳಿಗೆ ಎಂತಹ ವಿಪರ್ಯಾಸ ಎನಿಸಿತು. ನಮ್ಮವರು ಪಾಶ್ಚಾತ್ಯರನ್ನು ಅನುಕರಿಸಿ ಬಳಸಲು ಬಾರದಿದ್ದರೂ ಚಮಚ ಫೋರ್ಕ್ಗಳನ್ನು ಬಳಸುವ ಸಾಹಸ ಮಾಡುವಾಗ ನಮ್ಮ ದೇಶೀಯರನ್ನೇ ಬೆಟ್ಟು ಚೀಪಿ ತಿನ್ನುವವರೆಂದು ಹೀಯಾಳಿಸಿ ತೋರುವವರಿರುವಾಗ ಈ ಪರದೇಶದವನು ಸ್ವಲ್ಪವೂ ಚೆಲ್ಲದೆ ನೀರಾಗಿರುವ ಅನ್ನ ಸಾರು ಹುಳಿಗಳನ್ನು ಅಚ್ಚುಕಟ್ಟಾಗಿ ತಿನ್ನುತ್ತಿರುವ ಈ ದೃಶ್ಯ ಎಂತಹ ಅದ್ಭುತದ್ದು ಎಂದುಕೊಂಡಳು. ಅವಳು ನಿಧಾನವಾಗಿ ತಿನ್ನುತ್ತಿದ್ದಳು. ಏನಾದರೂ ಸ್ವಂತ ವಿಷಯ ಮಾತನಾಡಲು ಅವನು ತನ್ನನ್ನು ಊಟಕ್ಕೆ ಆಹ್ವಾನಿಸಿರಬಹುದು ಎಂದು ಬಗೆದಿದ್ದಳು. ಆದರೆ ಅವನು ಅದೇನೂ ಮಾತನಾಡಲಿಲ್ಲ. ಬರಿಯ ಲೋಕಾವಿರಾಮದ ಮಾತನಾಡಿದ ಅಷ್ಟೆ. ಬೆಂಗಳೂರನ್ನು ಚಂದದೂರು ಎಂದ. ಇಲ್ಲಿನ ಜನಗಳು ನಯ ನಾಜೂಕಿನವರು, ಉದಾರ ಹೃದಯದವರು ಎಂದು ಮೆಚ್ಚಿದ. ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ ಬಲು ರಮ್ಯ, ಲೈಬ್ರರಿ ಬಹಳ ಉತ್ತಮ ಅವನ ಪಾಲಿಗೆ. ಇನ್ನು ತನ್ನದೇ ಡಿಪಾರ್ಟ್ಮೆಂಟಿಗೆ ಬಂದರೆ ಡಾಕ್ಟರ್ ವಾಮನ್ ಸರ್ಜಾಪುರ್ ಬಹಳ ಮೇಧಾವಿ, ಅಂತಾರಾಷ್ಟ್ರೀಯ ಖ್ಯಾತಿವೆತ್ತವರು. ತನ್ನ ದೇಶದಲ್ಲೂ ಆತನ ಹೆಸರು, ಕೆಲಸ, ಸಂಶೋಧನೆಗಳು ಚಿರಪರಿಚಿತ. ತಾನು ಒಂದು ದಿನ ಡಾಕ್ಟರ್ ಅಮಿತಾನಂದ ತನ್ನನ್ನು ಮೊದಲ ಕ್ಷಣಕ್ಕೆ ಸ್ವೀಕರಿಸಲಿಲ್ಲ ಎಂಬುದನ್ನು ವಿವರಿಸಿದ. ಸುಂದರ ಸೋಮಯ್ಯನ ಪರ್ಸನಾಲಿಟಿ ಹೊಗಳಿದ. ಡಾಕ್ಟರ್ ರುದ್ರ ಚೆನ್ನಾಗಿ ಟೆನ್ನಿಸ್ ಆಡುತ್ತಾರೆ. ತಾನು ಆಡುವುದು ಕೇವಲ ವ್ಯಾಯಾಮಕ್ಕಾಗಿ ಮಾತ್ರ, ತನಗೆ ಅಷ್ಟೇನು ಚೆನ್ನಾಗಿ ಬರದು. ಆದರೆ ರುದ್ರ ಆಟಕ್ಕಾಗಿ ಆಟ ಆಡುತ್ತಾರೆ, ಎಲ್ಲರ ಮೇಲೂ ಗೆಲ್ಲುವಂತೆ ಆಡುತ್ತಾರೆ. ಇನ್ನೂ ಕೆಲವರನ್ನು ಇನ್ನೂ ಪರಿಚಯವೇ ಮಾಡಿಕೊಂಡಿಲ್ಲ. ಕುಬೇರ, ನಾಗೇಂದ್ರ, ಸತ್ಯ, ರಾಮಕೃಷ್ಣ, ಆಲ್ ನೈಸ್ ಗೈಸ್ ಹೇಳುತ್ತಲೇ ಇದ್ದ. ಆಸ್ವಾದಿಸಿಕೊಂಡು ತಿನ್ನುತ್ತಲೇ ಇದ್ದ. ಕಾಳಿಂದಿಗೆ ಒಂದು ವಿಧವಾದ ಅರಿವಿಗೆ ನಿಲುಕದ ಸಂತೋಷವಾಗುತ್ತಿತ್ತು. ಸುಮ್ಮನೆ ಗುಟ್ಟುತ್ತಿದ್ದಳು. ಅವನ ಮಾತನ್ನು ಆಲಿಸುತ್ತಾ ಹಿಗ್ಗುತ್ತಲಿದ್ದಳು. ಅವನು ಮಾತು ನಿಲ್ಲಿಸಿ ನೀರು ಕುಡಿದಾಗ ತುಂಟತನದಿಂದ ಕೇಳಿದಳು, ಇನ್ನೂ ಒಬ್ಬರನ್ನು ಮರೆತು ಬಿಟ್ಟಿರಲ್ಲ? ಓ ಎಂದು ಅವಳ ಕಡೆಗೆ ನೋಡುತ್ತಾ ಆ ಒಬ್ಬರ ಬಗ್ಗೆ ಹೇಳಲು ತನಗೆ ಪದಗಳೇ ದೊರಕುತ್ತಿಲ್ಲ ಎಂದ. ಅದ್ಯಾಕೆ ಎಂದಳು ಹುಬ್ಬೆತ್ತಿ ಕೊಂಕಿನಿಂದ. ತುಂಬ ಇಷ್ಟವಾದವರನ್ನು ಅವರ ಮುಖಕ್ಕೆ ಹೊಗಳುವುದು ಕಷ್ಟ. ಅವರು ನಿಮಗೆ ತುಂಬ ಇಷ್ಟವಾದವರೇ? ಶೋರ್ ಹೌದು. ನೀವು ಅವರಿಗೆ ತುಂಬ ಇಷ್ಟವಾದವರೇ? ಮತ್ತೇ ತುಂಟ ಪ್ರಶ್ನೆ. ಇರಬಹುದು ಎಂದುಕೊಂಡಿದ್ದೇನೆ. ಅದು ತಪ್ಪು ಇರಬಹುದು, ಇನ್ನೂ ತಿಳಿದಿಲ್ಲ. ತಿಳಿಯುತ್ತದೆ ಬಿಡಿ, ನಿಧಾನವಾಗಿ. ಇನ್ನೂ ಇರುತ್ತಿರಲ್ಲ 8-10 ತಿಂಗಳು. ನಿಜವಾಗೂ ತಿಳಿಯುತ್ತದೆ ಅನ್ನುತ್ತೀರಾ ಎಂದು ಪಿಸುಗುಟ್ಟಿದ ಹತ್ತಿರ ಬಗ್ಗೆ ಕೆಂಪಗಾದಳು ಅವನ ಸಾಮೀಪ್ಯದಿಂದ. ಮಾತು ಬದಲಾಯಿಸಿ
ಮೇಘ ಆಕೆಯನ್ನು ಬಲ್ಲಿರಲ್ಲವೇ ಎಂದಳು. ಮಾತು ಬೇರೆಡೆಗೆ ತಿರುಗಿದುದು. ಅವನಿಗೆ ನಿರಾಸೆಯಾಯಿತು. ಆದರೆ ತೋರಗೊಡಲಿಲ್ಲ ಅವನು. ಒಳ್ಳೆ ಹುಡುಗಿ ಮೇಘ, ಆದರೆ ಆಕೆಗೆ ಪಾಶ್ಚಾತ್ಯರ ರೀತಿ ನೀತಿ ನಿಕಟ ಅನ್ನಿಸುತ್ತೆ ಅಲ್ಲವೇ? ಅಥವಾ ಆಕೆ ಭಾರತೀಯಳಲ್ಲವೋ? ಯಾಕೆ ಹಾಗಂತೀರಿ ಎಂದು. ಭಾರತೀಯಳಂತೆ ಆಕೆ ಸೀರೆ ಉಟ್ಟದ್ದು, ಉಡುಪು ಧರಿಸಿದ್ದು ನಾನು ನೋಡಲಿಲ್ಲ. ತಲೆ ಕೂದಲನ್ನು ನನ್ನ ತಲೆ ಕೂದಲಿನಂತೆ ಮಾಡಿಕೊಂಡಿದ್ದಾಳೆ. ಹಣೆಗೆ ಅದು ಏನದು ಬಿಂದಿಯನ್ನು ಆಕೆ ಇಟ್ಟುಕೊಂಡದ್ದನ್ನು ಕಾಣಲಿಲ್ಲ. ಪಾಶ್ಚಾತ್ಯ ಹಂಬಲ. ಹೌದು, ನೀವು ಸರಿಯಾಗಿ ಊಹಿಸಿದಿರಿ. ಅವಳಿಗೆ ಅಮೇರಿಕಾಗೆ ಹೋಗಬೇಕೆಂಬ ಉತ್ಕಟ ಹಂಬಲ ಇದೆ. ನೀವು ಒಂದು ಕೆಲಸ ಮಾಡಿ, ಹೇಗಾದರೂ ನಿಮ್ಮ ದೇಶಕ್ಕೆ ಹೋಗೋ ಅವಕಾಶ ಅವಳಿಗೆ ಒದಗಿಸಿಕೊಡಿ. ಅಥವಾ ನಿಮ್ಮ ಪೈಕಿ ಯಾರಾದರೂ ಇದ್ರೆ ಅವಳಿಗೆ ಗೆಳೆಯನ್ನ ಮಾಡಿಕೊಡಿ ಎಂದು ಮೇಘಾಳ ಪರವಾಗಿ ಶಿಫಾರಸು ಮಾಡಿದಳು. ಅವನು ಚೇಷ್ಟೆಯಾಗಿ, ಬೇರೆ ಯಾರಾದರೂ ಯಾಕೆ, ನಾನೇ ಫ್ರೆಂಡ್ ಮಾಡ್ಕೊಳ್ತೇನೆ ಆಗದೆ ಎಂದನು. ಅದು ಸರಿ, ನೀವು ಹೋಗುವಾಗ ಅವಳನ್ನೂ ಕರ್ಕೊಂಡು ಹೋಗ್ಬೋದು. ನೋನೋ, ಹಾಗೆ ಫ್ರೆಂಡನ್ನು ಕರ್ಕೊಂಡು ಹೋಗಬೇಕಾದ್ರೆ ಅವಳನ್ನು ಮದುವೆ ಮಾಡ್ಕೊಂಡು ಬಿಡಬೇಕು. ಅದು ಕರೆಕ್ಟ್, ಹಾಗೇ ಮಾಡಿ ಎಂದಳು. ಹಾಗನ್ನುವಾಗ ಅವಳ ಧ್ವನಿಯಲ್ಲಿ ಹಾಸ್ಯದ ಛಾಯೆ ಇರಲಿಲ್ಲ. ಅವನನ್ನು ನಿವಾರಿಸಿ ದೂರ ನೋಡಿ ನುಡಿದಿದ್ದಳು. ಅವಳಿಗೆ ಈ ಹಾಸ್ಯ ಇಷ್ಟವಾಗಲಿಲ್ಲವೆಂದು ಅವನಿಗೆ ಅರಿವಾಯಿತು. ಅವಳಲ್ಲಿ ತನ್ನ ಮಾತು ದುಗುಡ ಮೂಡಿಸಿತೆಂದು ನಿಚ್ಚಳವಾಗಿ ಮನಸ್ಸಿಗೆ ಮುದವಾಯಿತು. ಅವಳ ಗಮನ ಸೆಳೆಯುತ್ತಾ, ನನ್ನದು ಊಟವೇ ಆಗಿ ಹೋಯಿತು, ನೀವು ಏನೂ ತಿನ್ನುತ್ತಲೇ ಇಲ್ಲ, ಬೇಗ ಮುಗಿಸಿ ಎಂದ. ತಿಂದಂತೆ ಮಾಡಿದಳು, ಆದರೆ ಸೇರಲಿಲ್ಲ. ಮನಸ್ಸೇಕೋ ಭಾರವಾಗಿ ಬಿಟ್ಟಿತು. ವೇಟರ್ನು ತಂದಿಟ್ಟ ಬಾಳೆಹಣ್ಣುಗಳನ್ನು ಕೈಯಲ್ಲೇ ಹಿಡಿದು ಎದ್ದರು. ಬಿಲ್ ಪಾವತಿ ಮಾಡಿ ಅಲ್ಲಿಯೇ ಇದ್ದ ಬೀಡಾ ಒಂದನ್ನು ಕೊಂಡು ಕಾಳೆಂದಿಗೆ ಕೊಟ್ಟ. ಮೌನವಾಗಿ ಸ್ವೀಕರಿಸಿದಳು. ಕಾರನ್ನು ತಂದು ಕಬ್ಬನ್ ಪಾರ್ಕಿನ ಒಂದ ಮರದ ಬಳಿ ನಿಲ್ಲಿಸಿದ. ಇಬ್ಬರೂ ಇಳಿದರು. ಯಾಕೆ ಕಾಳಿಂದಿ ಇದ್ದಕ್ಕಿದ್ದಂತೆ ಸಪ್ಪಗಾಗಿ ಬಿಟ್ಟಿರಿ? ಏನಿಲ್ಲ, ನನಗೆ ಒಮ್ಮೊಮ್ಮೆ ಹಾಗೇನೆ. ಹಣ್ಣು, ಬೀಡ ತಿನ್ನಿ ಎಂದು ತಾನು ಕೈಯಲ್ಲಿ ಹಿಡಿದಿದ್ದ ಹಣ್ಣನ್ನು ತಿಂದ. ಅವಳು ನಿಧಾನವಾಗಿ ಪರಧ್ಯಾನವಾಗಿ ಹಣ್ಣು ತಿಂದಳು. ಬೀಡ ಹಾಗೇ ಇತ್ತು. ಬೀಡ ಬೇಡವಾಗಿತ್ತೇ? ಇಲ್ಲ, ಬೀಡ ನನಗಿಷ್ಟವೇ. ನೀವು ತೆಗೆದುಕೊಳ್ಳಲಿಲ್ಲ. ನೀವು ಬೀಡ ಅಗಿಯುವವರಲ್ಲ. ನಿಮಗೆ ಸಿಗರೆಟ್ ಬೇಕಿತ್ತೇನೋ ಅಲ್ಲವೇ? ಇಲ್ಲಿ ಸ್ಮೋಕ್ ಮಾಡಿ, ನಾನು ದೂರವಾಗಿ ನಿಲ್ತೀನಿ ಬೇಕಾದರೆ ಎಂದು ಅವಳು ನುಡಿದಾಗ ಮತ್ತೆ ಗೆಲುವಿನ ಕಾಳಿಂದಿಯಾಗಿದ್ದಳು. ಅಂತಹ ಅಗತ್ಯವಿಲ್ಲ. ನಿಮ್ಮ ಜೊತೆ ಇರುವಾಗ ಸೇದಬಾರದಂತ ತೀರ್ಮಾನಿಸಿಬಿಟ್ಟಿದ್ದೀನಿ ಎಂದು ಬೀಡ ಅಗಿಯುತ್ತಾ ಕೆಂಪಗಾಗುತ್ತಿದ್ದ ಅವಳ ಬಾಯಿ ತುಟಿಗಳನ್ನೇ ಗಮನಿಸಿದ. ಮೈ ಬೆಚ್ಚಗಾದಂತಾಯಿತು. ನೀವೀಗಲೇ ಮನೆಗೆ ಹೋಗಬೇಕಲ್ವಾ ಎಂದ ಚಟ್ಟನೆ ತಲೆ ತಿರುಗಿಸಿ. ಅವಳು ಕೈಗಡಿಯಾರ ನೋಡಿಕೊಂಡಳು. ಇನ್ನೂ 3 ಗಂಟೆ, ಇನ್ನೂ 1 ಗಂಟೆ ಕಾಲ ಪರವಾಗಿಲ್ಲ ಎಂದಳು. ನಿಮ್ಮ ಮನೆಗೆ ಇವತ್ತು ನನ್ನನ್ನು ಕರೆಯುವುದಿಲ್ಲವೇ? ಇಲ್ಲ, ಆ ಸಮಯ ಇನ್ನೂ ಬಂದಿಲ್ಲ. ಹಾಗಾದರೆ ನಮ್ಮ ಮನೆಗೆ ಹೋಗೋಣವೇ? ಗಂಭೀರವಾಗಿ ಕೇಳಿದ. ಬೆಚ್ಚಿದಳು ಆ ಪ್ರಶ್ನೆಗೆ. ತುಟಿಗಳು ಬಿಗಿದವು. ಯಾಕೆ? ಇಷ್ಟವಿಲ್ಲವೇ? ಇಷ್ಟಗಳು 1000 ಇರುತ್ತವೆ. ಎಲ್ಲವನ್ನೂ ಪೂರೈಸಿಕೊಳ್ಳಲು ಬಯಸಬಾರದು. ನಾನೀಗ ನಿಮ್ಮೊಡನೆ ಬರುವುದು ಸರಿಯೇ ತಪ್ಪೇ ಎಂಬ ಜಿಜ್ಞಾಸೆ. ಆಲೋಚಿಸಿ ಹೇಳಿ. ನಾನು ಬಲವಂತ ಮಾಡುವುದಿಲ್ಲ. ನಿಮ್ಮ ರೀತಿ ನೀತಿಗಳಿಗೆ ಅನುಗುಣವಾಗಿ ತೀರ್ಮಾನ ತೆಗೆದುಕೊಳ್ಳಿ. ಟೇಕ್ ಯುವರ್ ಟೈಮ್ ಎಂದು 10 ಹೆಜ್ಜೆ ನಡೆದು ಹೋಗಿ ಹುಲ್ಲು ಹಾಸಿನ ಮೇಲೆ ಅಂಗಾದವಾಗಿ ಮಲಗಿಬಿಟ್ಟ. ಕಿಂ ಕರ್ತವ್ಯಥ ಮೂಢಳಾದಳು ಕಾಳಿಂದಿ. ಅವನೊಂದಿಗೆ ಹೋಗುವುದೇ ಏನು ಆಪತ್ತಾಗಲಿಕ್ಕಿಲ್ಲವೇ? ಒಬ್ಬನೇ ಬೇರೆ ಇರುತ್ತಾನೆ. ಮೊದಲೇ ತಾನು ಅವನಡೆಗೆ ಆಕರ್ಷಿತಳು, ದೌರ್ಬಲ್ಯವಿರುವವಳು. ಬರುವುದಿಲ್ಲವೆಂದರೆ ತಾನು ಅನುಮಾನ ಪಟ್ಟೆನೆಂದು ಅವನು ನೊಂದುಕೊಳ್ಳಬಹುದು. ಅವನ ಸುದ್ದಿ ಇರಲಿ, ತನಗೆ ಇಷ್ಟವಿಲ್ಲವೇ? ಇದೇ ಇದೆ. ಅವನೊಂದಿಗಿರಲು ಅದಮ್ಯ ಆಸೆ ಇದೆ. ಹೋಗಿಬಿಡುವುದು. ತನ್ನ ಮಿತಿಯಲ್ಲಿ ತಾನಿದ್ದರಾಯಿತು. ಸಾಧ್ಯವಿಲ್ಲವೇ?
ತಾನು ಬೇಡ ಎಂದುದನ್ನು ಅವನು ಯಾವಾಗಲೂ ಮಾಡಲಿಲ್ಲ. ಸಭ್ಯವಾಗಿಯೇ ನಡೆದುಕೊಂಡಿದ್ದಾನೆ. ರಿಚಿ ಸಭ್ಯ ಸಭ್ಯ ಎಂದುಕೊಳ್ಳುತ್ತಾ ಅವನು ಮಲಗಿದ್ದೆಡೆಗೆ ಬಂದಳು. ಅವನು ಕಣ್ಣು ಮುಚ್ಚಿ ಮಲಗಿದ್ದ. ಹತ್ತಿರವಾಗಿ ಬಂದು ಕುಳಿತಳು. ಅವಳು ಬಂದು ಕುಳಿತದ್ದು ಅವನಿಗೆ ತಿಳಿಯಿತು. ಏನು ಮಾಡುತ್ತಾಳೋ ನೋಡೋಣವೆಂದು ನಿದ್ದೆ ನಟಿಸಿದ. ಅವಳು ಅವನ ಕಿವಿಯ ಬಳಿ ಬಾಗಿ ರಿಚಿ ರಿಚಿ ಎಂದು ಕರೆದಳು. ಕೇಳಿಸಿದರೂ ಸುಮ್ಮನಿದ್ದ. ಮುಖದ ಮೇಲೆ ಬಾಗಿ ಮೃದುವಾಗಿ ಊದಿದಳು.